ನಮಸ್ಕಾರ, ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ದಿನಾಂಕ 21/2019 ಮೊಟ್ಟ ಮೊದಲನೆಯ ಬಾರಿ ಗೋಲ್ಡ್ ಗುಮ್ಮಸ್ ಕ್ಲಾಸಿಕ್ 2019 ಎಂಬ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್. ಸುಳ್ಳು ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಉಪ ಸಮಾಜವು ತೀವ್ರವಾಗಿ ಖಂಡಿಸಿ ಜಿಲ್ಲಾಧಿಕಾರಿಗೆ ಮನವಿ. ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ. ನಗರದ ಸಿದ್ದೇಶ್ವರ ದೇವಸ್ಥಾನವನ್ನು ಹಲವಾರು ಆಕರ್ಷಕ ಹೂಗಳಿಂದ ಅಲಂಕಾರ. ವಾಲ್ಮೀಕಿ ಸಮಾಜಕ್ಕೆ ಶೇಕಡಾ 7.5% ಮೀಸಲಾತಿಯನ್ನು ಹೆಚ್ಚಿಸುವ ಕುರಿತು ಅಖಿಲ ಭಾರತ ವಾಲ್ಮೀಕಿ ಸಮಾಜ ಸೇವಾ ಸಂಘದವರಿಂದ ಜಿಲ್ಲಾಧಿಕಾರಿಗೆ ಮನವಿ. ವಿಜಯಪುರ ಜಿಲ್ಲಾ ಜನತಾದಳ ಪಕ್ಷದ ಮಹಿಳಾ ವಿಭಾಗಕ್ಕೆ ಅಧ್ಯಕ್ಷರನ್ನಾಗಿ ಶ್ರೀಮತಿ ವಿದ್ಯಾ ಪಾಟೀಲ್ ಆಯ್ಕೆ. ಅಂಗನವಾಡಿ ಕಾರ್ಯಕರ್ತೆ ನೀಲಮ್ಮ ಪಾಟೀಲ್ ಬೋರಾವತಿಗಳ ದೌರ್ಜನ್ಯವನ್ನು ತಡೆಯುವುದರ ಕುರಿತು ರಾಜ್ಯ ಅಂಗನವಾಡಿ ನೌಕರರ ಸಂಘದವರು ಜಿಲ್ಲಾಧಿಕಾರಿಗೆ ಮನವಿ. ನ್ಯೂಸ್ ಇನ್ ಡೀಟೇಲ್ಸ್. ವಿಜಯಪುರ ಡಿಸ್ಟಿಕ್ಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಗಣರಾಜ್ಯೋತ್ಸವದ ಅಂಗವಾಗಿ ಮೊಟ್ಟ ಮೊದಲನೆಯ ಬಾರಿ ಗೋಲ್ಡ್ ಗುಮ್ಮಸ್ ಕ್ಲಾಸಿಕ್ 2019 ಎಂಬ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ದಿನಾಂಕ 21/2019 ಸಂಜೆ 4 ಗಂಟೆಯಿಂದ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ವಿಜಯಪುರ ಡಿಸ್ಟಿಕ್ಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕರ್ನಾಟಕ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಹಾಗೂ ವಿಜಯಪುರ ಡಿಸ್ಟಿಕ್ಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯದಲ್ಲಿ ಮತ್ತು ಸಂಘಟಕರುಗಳಾದ ನ್ಯಾಷನಲ್ ಜಿಮ್ನ, ಫ್ರೆಂಡ್ಸ್ ಜಿಮ್ನ, ಕಾಂಗ್ರೆಸ್ ಐಟಿ ಸೆಲ್ನ ಅಧ್ಯಕ್ಷರಾದ ಎಂಟಿ ರಫೀಕ್ ಟಪಾಲ್ ಇಂಜಿನಿಯರ್ ಹಾಗೂ ಸಮಾಜ ಸೇವಕರಾದ ಫಯಾಜ್ ತಿಕೋಟಿಕರ್ ಅವರ ನೇತೃತ್ವದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಮೊಟ್ಟ ಮೊದಲ ಬಾರಿ ಗೋಲ್ಡ್ ಗುಮ್ಮಸ್ ಕ್ಲಾಸಿಕ್ 2019 ಎಂಬ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ದಿನಾಂಕ 21/2019 ಸಂಜೆ 4 ಗಂಟೆಯಿಂದ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ಸರ್ಕಾರದ ಘನವಿತ್ತ ಗೃಹ ಸಚಿವರಾದ ಡಾ ಎಂಬಿ ಪಾಟೀಲ್ ರವರು ವಹಿಸಿಕೊಳ್ಳಲಿದ್ದಾರೆ. ಸ್ಪರ್ಧೆಯ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಘನವಿತ್ತ ಆರೋಗ್ಯ ಸಚಿವರಾಗಿರುವಂತಹ ಶ್ರೀ ಶಿವಾನಂದ ಪಾಟೀಲ್ ರವರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಇಂಡಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರೇಗೌಡ ಪಾಟೀಲ್, ನಾಗ್ಟಾಲ್ ಮತಕ್ಷೇತ್ರದ ಶಾಸಕರಾದ ಡಾ ದೇವಾನಂದ ಚವ್ಹಾಣ್, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸುನೀಲ್ ಗೌಡ್ ಪಾಟೀಲ್, ಪ್ರಕಾಶ್ ರಾಠೋಡ್, ಮಾಜಿ ಶಾಸಕರಾದ ಪ್ರೊಫೆಸರ್ ರಾಜು ಆಲ್ಗೂರ್, ಮಾಜಿ ಸಚಿವರಾದ ಶ್ರೀ ಅಪ್ಪಾಸಾಹೇಬ್ ಪಟ್ಟಣ್ ಶೆಟ್ಟಿ, ಶ್ರೀ ಅಬ್ದುಲ್ ಹಮೀದ್ ಮುಷ್ರೀಫ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಈ ಸ್ಪರ್ಧೆಯಲ್ಲಿ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತನಾಮವಾಗಿರುವ ಸತ್ಯನಾರಾಯಣ, ಪ್ರೀತಮ್ ಚೌಗ್ಲೆ, ದಾನು ಮಂಗಳೂರ್, ಜಿಲಾನಿ ದಾವಣಗೆರೆ ಸೇರಿದಂತೆ ಹಲವಾರು ಜನರು ಭಾಗವಹಿಸಲಿದ್ದಾರೆ. ರಾಜ್ಯದ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಗದಗ, ವಿಜಯಪುರ, ಬಾಗಲಕೋಟ್, ಮಂಗಳೂರು, ಕೊಪ್ಪಳ, ತುಮಕೂರು, ದಾವಣಗೆರೆ, ಹಾವೇರಿ, ಕಾರವಾರ, ಬೀದರ್, ಯಾದಗಿರಿ, ರಾಯಚೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಸುಮಾರು 300 ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದ ಪಟುಗಳಿಗೆ ಸುಮಾರು 2,50,000 ರೂಪಾಯಿಗಳಷ್ಟು ನಗದು ಬಹುಮಾನದ ಜೊತೆಗೆ ಆಕರ್ಷಕ ಟ್ರೋಫಿ ನೀಡಲಿದ್ದಾರೆ. ತಿಳುವಳಿಕೆ ಪತ್ರ ನಿಮ್ಮಲ್ಲಿ ಕೊಡಲಾಗಿದೆ, ಅದನ್ನೇ ನಾನು ಪತ್ರಿಕಾಗೋಷ್ಠಿ ಮಾನ್ಯರೇ, ಕರ್ನಾಟಕ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಹಾಗೂ ವಿಜಯಪುರ ಡಿಸ್ಟಿಕ್ಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯ ಮತ್ತು ಸಂಘಟಿತರುಗಳಾದ ಜಿಮ್ನ ಶಾನೂರ್ ಅಲಿ ಉಸ್ತಾದ್, ಫ್ರೆಂಡ್ಸ್ ಜಿಮ್ನ ಗೋಸ್ಟ್ ಠಾಕ್ರೆ, ಕಾಂಗ್ರೆಸ್ ಐಟಿ ಸೆಲ್ನ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಟಾಲ್, ನಾನೇ ಇಂಜಿನಿಯರ್ ಹಾಗೂ ಸಮಾಜ ಸೇವಕರಾದ ಫಯಾಜ್ ತಿಕೋಟಿಕರ್ ಅವರ ನೇತೃತ್ವದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ವಿಶೇಷವಾಗಿ ಇದನ್ನು ಮಾಡಿಕೊಳ್ಳುತ್ತೇವೆ. ಯಾಕಂದ್ರೆ ಈ ಪಂದ್ಯಾವಳಿಯನ್ನು ನಾವು 26 ಜನವರಿ ಡೇ ಅಂಗವಾಗಿ ಹಮ್ಮಿಕೊಳ್ಳುತ್ತಿದ್ದೇವೆ. ಗಣರಾಜ್ಯೋತ್ಸವದ ಅಂಗವಾಗಿ ಮೊಟ್ಟ ಮೊದಲನೆಯವಾಗಿ ಗೋಲ್ಡ್ ಗುಮ್ಮಸ್ ಕ್ಲಾಸಿಕ್ 2019 ಎಂಬ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ದಿನಾಂಕ 21/2019 ಸಂಜೆ 4 ಗಂಟೆಯಿಂದ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ.
ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ಸರ್ಕಾರದ ಘನವೆತ್ತ ಗೃಹ ಸಚಿವರಾದ ಡಾಕ್ಟರ್ ಎಂಬಿ ಪಾಟೀಲ್ ರವರು ವಹಿಸಿಕೊಳ್ಳಲಿದ್ದಾರೆ. ಸ್ಪರ್ಧೆಯ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಘನವೆತ್ತ ಆರೋಗ್ಯ ಸಚಿವರಾಗಿರುವಂತಹ ಶ್ರೀ ಜೀವಾನಂದ ಪಾಟೀಲ್ ಅವರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಇಂಡಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರಾಯಗೌಡ ಪಾಟೀಲ್ ನಾಟಾಣ್, ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ದೇವಾನಂದ್ ಚೌಹಾಣ್ ನಾಟಾಣ್ ಮತಕ್ಷೇತ್ರ, ವಿಧಾನ ಪರಿಷತ್ ಸದಸ್ಯರಾದ ಸುನೀಲ್ ಗೌಡ ಪಾಟೀಲ್, ಪ್ರಕಾಶ್ ರಾಠೋಡ್, ಮಾಜಿ ಶಾಸಕರಾದ ಪ್ರೊಫೆಸರ್ ರಾಜು ಆಲ್ಗೂರ್, ಮಾಜಿ ಸಚಿವರಾದ ಶ್ರೀ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ, ಕಾಂಗ್ರೆಸ್ ಮುಖಂಡರಾದ ಶ್ರೀ ಅಬ್ದುಲ್ ಹಮೀದ್ ಮುಷ್ಲಿಂ, ಶ್ರೀ ಗೋಪಾಲ್ ಖಟ್ಗಾಂಬ್ಳೆ, ಸಜ್ಜಾದೆ ಪೀರಾ ಮುಷ್ಲಿಂ, ಅಬ್ದುಲ್ ರಜಾಕ್ ಭರ್ತಿ, ಜಮೀರ್ ಬಕ್ಷಿ, ಪ್ರಕಾಶ್ ಮಿರ್ಜಿ, ಶಂಕರ್ ಕುಂಬಾರ್, ಅಲ್ತಾಫ್ ಹೆಟ್ಟಿ, ಜಮೀರ್ ಬಾಗಲಕೋಟ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಸ್ಪರ್ಧೆಯಲ್ಲಿ ಖ್ಯಾತನಾಮರಾಗಿರುವ ಸತ್ಯನಾರಾಯಣ್, ಪ್ರೀತಮ್ ಚೌಗ್ಲೆ, ಧಾನು ಮಂಗಳೂರು, ಜಿಲಾನಿ ದಾವಣಗೆರೆ, ಸಿದ್ದು ಬೆಳಗಾಂ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ. ರಾಜ್ಯದ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಗದಗ, ವಿಜಯಪುರ, ಬಾಗಲಕೋಟ್, ಮಂಗಳೂರು, ಕೊಪ್ಪಳ, ತುಮಕೂರು, ದಾವಣಗೆರೆ, ಹಾವೇರಿ, ಕಾರವಾರ, ಬೀದರ್, ಯಾದಗಿರಿ, ರಾಯಚೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಸುಮಾರು 300 ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದ ಪಟುಗಳಿಗೆ ಸುಮಾರು 2,50,000 ಒಟ್ಟು ಮೊತ್ತ ಇದು. ಎಲ್ಲಾ ಕ್ಯಾಟಗರಿಯಲ್ಲಿ ಗೆದ್ದವರು ಎಲ್ಲ ಬಹುಮಾನದ ಒಟ್ಟು ಮೊತ್ತ ಟೋಟಲ್ ಪ್ರೈಸ್ ಮನಿ ಈಸ್ 2,50,000 ರೂಪಾಯಿಗಳಷ್ಟು ನಗದು ಬಹುಮಾನ ಜೊತೆಗೆ ಆಕರ್ಷಕ ಟ್ರಾಫಿ ನೀಡಲಿದೆ. ಈ ಸ್ಪರ್ಧೆಯು 7 ಕ್ಯಾಟಗರಿಗಳಲ್ಲಿ ಅಂದರೆ 55 ಕೆಜಿಯಿಂದ 100 ಕೆಜಿ ಮೇಲ್ಪಟ್ಟು 55 ಕೆಜಿ ಟು 100 ಕೆಜಿ ಅಂಡ್ ಅಬೌವ್ ಮೇಲ್ಪಟ್ಟು ಇರುವ ಪಟುಗಳು ಮಧ್ಯೆ ಜಿದ್ದಾಜಿದ್ದಿ ನಡೆದಿದೆ ಕಾಂಪಿಟೇಷನ್. ಈ ಒಂದು ಸ್ಪರ್ಧೆಗೆ ರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಪರವಾಗಿ ಅತ್ಯುತ್ತಮ ನಿರ್ಣಾಯಕರು ಜಡ್ಜಸ್, ತೀರ್ಪುಗಾರರು, ಅವರ ಡಿಸಿಷನ್ ಬೇಸ್ಡ್ ಆನ್ ದ ಡಿಸಿಷನ್ ಆಫ್ ದ ಜಡ್ಜಸ್ ಅಪಾಯಿಂಟೆಡ್ ಬೈ ದ ಸ್ಟೇಟ್ ಕಮಿಟಿ, ನಾಟ್ ಫ್ರಮ್ ದ ಲೋಕಲ್ ಬಾಡಿ. ಈ ಪತ್ರಿಕಾಗೋಷ್ಠಿಯಲ್ಲಿ ವಿಜಯಪುರ ಡಿಸ್ಟಿಕ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾದ ಎಎಸ್ ಪಟೇಲ್, ಉಪಾಧ್ಯಕ್ಷರಾದ ಸಂಜು ದಾಸರ್, ಕಾರ್ಯದರ್ಶಿ ಶಾನೂರ್ ಅಲಿ ಉಸ್ತಾದ್, ಜಂಟಿ ಕಾರ್ಯದರ್ಶಿ ಕೋಸ್ ಠಾಕ್ರೆ, ಖಜಾಂಚಿ ಜಹೀರ್ ವ್ಯಾಪಾರಿ, ಮೊಹಮ್ಮದ್ ರಫೀಕ್ ಟಪಾಲ್, ಖಾಲಿದ್ ಹುಸೇನ್, ಫಯಾಜ್ ತಿಕೋಟಿಕರ್ ಹಾಗೂ ವಕ್ತಾರರಾದ ಸುರೇಶ್ ಬಿಜಾಪುರ್ ಉಪಸ್ಥಿತರಿದ್ದಾರೆ. ಈ ವರದಿಯನ್ನು ತಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಿಸಲು ವಿನಂತಿಯಲ್ಲಿ ವಂದನೆಗಳೊಂದಿಗೆ ಕೇಳಿದರು. ವಿಧಾನಸೌಧದಲ್ಲಿ 25.76 ಲಕ್ಷ ಹಣದ ಪ್ರಕರಣದಲ್ಲಿ ನಮ್ಮ ಸಮಾಜದವರೇ ಆದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಪುಟ್ಟರಂಗಶೆಟ್ಟಿ ಚಾಮರಾಜನಗರ ಕ್ಷೇತ್ರದವರಾದ ಅವರು ವಿಧಾನಸೌಧದಲ್ಲಿ ಸಚಿವರಿಗೆ ಸಂಬಂಧಿಸಿದಂತೆ ಹಣ ಎಂದು ಸುಳ್ಳು ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದ್ದು, ಇದನ್ನು ಉಪ್ಪಾರ ಸಮಾಜವು ತೀವ್ರವಾಗಿ ಖಂಡಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ವಿಧಾನಸೌಧದಲ್ಲಿ 25.76 ಲಕ್ಷ ಹಣ ಪ್ರಕರಣದಲ್ಲಿ ನಮ್ಮ ಸಮಾಜದವರೇ ಆದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಪುಟ್ಟರಂಗಶೆಟ್ಟಿ ಚಾಮರಾಜನಗರ ಕ್ಷೇತ್ರದವರಾದ ಅವರು ವಿಧಾನಸೌಧದಲ್ಲಿ ಸಚಿವರಾಗಿ ಸಂಬಂಧಿಸಿದಂತೆ ಹಣ ಎಂದು ಸುಳ್ಳು ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದ್ದು, ಇದನ್ನು ಉಪ್ಪಾರ ಸಮಾಜವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು. ಹಿಂದುಳಿದ ವರ್ಗದ ಮಂತ್ರಿಗಳಾದಂತಹ ಪುಟ್ಟರಂಗಶೆಟ್ಟಿ ಮೇಲೆ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳು ಅವರನ್ನು ಹಣದ ಇದರಲ್ಲಿ ಸಿಗಿಸಲಿಕ್ಕೆ ಪ್ರಯತ್ನ ಮಾಡ್ಲಕತ್ತಾರ. ಅದು ಈ ಬಿಜೆಪಿ ಅವರ ಇದು ಕುತಂತ್ರ ಇರಬಹುದು ಅಂತ ಹೇಳಿ ನಮಗೆ ಸಂಶಯ. ಅದೆಲ್ಲ ಏನೈತಿ ಅದು ಸುಳ್ಳು ಆರೋಪ ಐತಿ. ಇದನ್ನು ನಾವು ಖಂಡಿಸ್ತೇವೆ. ನಾವು ಉಪ್ಪಾರ ಸಮಾಜದವರು ಇಲ್ಲಿಗೆ ಈ ಸಮಸ್ಯೆ ಬಗೆಹರಿಸ ಸರಿ. ಇಲ್ಲಂದ್ರೆ ರಾಜ್ಯಾದ್ಯಂತ ನಾವು ಉಪ್ಪಾರ ಸಮಾಜದವು ಉಗ್ರ ಹೋರಾಟನ ಮಾಡಬೇಕಾಗತ್ತೆ. ಸರಿ, ಇವತ್ತು ಏನ್ ಮಾಡ್ರಿ ಸರ್? ಇವತ್ತು ಅದೆಲ್ಲ ಸುಳ್ಳು ಐತಿ. ಅದರ ಬಗ್ಗೆ ಯೋಗ್ಯ ತನಿಖೆ ಮಾಡಿ ಅದರಲ್ಲಿ ಕ್ರಮ ತೆಗೆದುಕೊಳ್ಳಬೇಕಂತ ಹೇಳಿ ನಮಗೆ. ಈ ರೀತಿ ಸುಳ್ಳು ಆರೋಪಗಳನ್ನು ಹೊರಸುವುದರಿಂದ ಉಪ್ಪಾರ ಸಮಾಜದ ತೇಜೋವಧೆ ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ನಮ್ಮ ಸಮಾಜಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಹಾಗೂ ಮುಂಬರುವ ದಿನಗಳಲ್ಲಿ ಇಂತಹ ಸುಳ್ಳು ಆರೋಪಗಳನ್ನು ನಮ್ಮ ಸಮಾಜದ ಮೇಲೆ ಮಾಡುವುದನ್ನು ಬಿಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. 19ರಂದು ವಿಧಾನಸೌಧದಲ್ಲಿ 25.76 ಲಕ್ಷ ಹಣದ ಪ್ರಕರಣದಲ್ಲಿ ಮಾನ್ಯ ಹಿಂದುಳಿದ ಕಲ್ಯಾಣಗಳ ಸಚಿವರಾದಂತಹ ಶ್ರೀ ಪುಟ್ಟರಂಗಶೆಟ್ಟಿ ಅವರು ಆ ಹಣಕ್ಕೆ ಸಂಬಂಧಿಸಿದ ಬಗ್ಗೆ ಅನೇಕ ಮಾಧ್ಯಮಗಳಲ್ಲಿ ಅವರನ್ನ ಕಾಣದ ಕೈಗಳು ಆ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಅವರ ಒಂದು ತ್ಯಜವಧೆ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿನ ಅನೇಕ ವಿರೋಧ ಪಕ್ಷದವರು ಸಹ
ಆ ಸಚಿವರು ರಾಜೀನಾಮೆ ಕೊಡಬೇಕಂತ ಒತ್ತಾಯಿಸಿದ್ದಾರೆ. ಆದ ಕಾರಣ ಹಿಂದುಳಿದ ವರ್ಗದ ಒಬ್ಬ ಸಚಿವರು ಅಂತ ಯಾವುದೇ ಆಶೆ ಆಮಿಷಕ್ಕೆ ಒಳಗಾಗಿಲ್ಲ ಹಾಗೂ ಆ ಆರೋಪಗಳು ಎಲ್ಲ ಸತ್ಯಕ್ಕೆ ದೂರವಾದದ್ದು. ಆದ ಕಾರಣ ಮಾನ್ಯ ಹಿಂದುಳಿದ ವರ್ಗದ ಸಚಿವರಿಗೆ ಯಾವುದೇ ಒಂದು ಅನ್ಯಾಯ ಆಗಬಾರದು. ಆದ ಕಾರಣ ಈ ಒಂದು ಪ್ರಕರಣದಲ್ಲಿ ಹಿಂದುಳಿದ ವರ್ಗದ ಸಚಿವರು ಯಾವುದೇ ಒಂದು ಕೈವಾಡವಿಲ್ಲ ಅಂತ ನಮ್ಮ ಜಿಲ್ಲಾ ಉಪ್ಪಾರ ಸಂಘ ಅನೇಕ ಹಿಂದುಳಿದ ವರ್ಗಗಳ ಒಬ್ಬ ನಾಯಕನನ್ನ ತೆಜೆವಧೆ ಮಾಡಬೇಕು, ಅವನನ್ನ ರಾಜಕೀಯದಿಂದ ದೂರ ಸರಿಸಬೇಕು ಅನ್ನೋ ಉದ್ದೇಶದಿಂದ ಕಾಣದ ಕೈಗಳು ಈ ಒಂದು ಪ್ರಕರಣದಲ್ಲಿ ಅವರನ್ನು ಸಿಲುಕಿಸಿಕೊಂಡಿರುವುದು ಕಂಡು ಬರುತ್ತಿದ್ದು, ಆದ ಕಾರಣ ಇಂಥಕ್ಕೆ ಯಾವುದೇ ಒಂದು ಆಸ್ಪದವನ್ನು ಸರ್ಕಾರ ನೀಡಬಾರದು ಹಾಗೂ ಆ ಸಚಿವರಿಗೆ ಯಾವುದೇ ಅನ್ಯಾಯವಾಗಬಾರದು ಅಂತ ಜಿಲ್ಲಾ ಉಪ್ಪಾರ ಸಂಘದ ವತಿಯಿಂದ ನಾವು ಖಂಡಿಸುತ್ತೇವೆ. ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ. ಸಂಕ್ರಾಂತಿಯನ್ನು ಧಾರ್ಮಿಕ ತತ್ವಗಳಿಂದ ಸ್ವತಂತ್ರವಾಗಿ ಆಚರಿಸಲಾಗುತ್ತದೆ. ನಗರದ ಸಿದ್ದೇಶ್ವರ ದೇವಸ್ಥಾನವನ್ನು ಹಲವಾರು ಆಕರ್ಷಕ ಹೂಗಳಿಂದ ಅಲಂಕರಿಸಲಾಗಿತ್ತು. ಹಲವಾರು ಭಕ್ತರು ಸಜ್ಜಿಗೆ ರೊಟ್ಟಿ, ಬೋಗಿ ಪಲ್ಲೆ ಹಾಗೂ ಶೇಂಗಾ ಹೋಳಿಗೆಗಳನ್ನು ನೈವೇದ್ಯವಾಗಿ ತಂದಿದ್ದರು. ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ. ಸಂಕ್ರಾಂತಿಯನ್ನು ಧಾರ್ಮಿಕ ತತ್ವಗಳಿಂದ ಸ್ವತಂತ್ರವಾಗಿ ಆಚರಿಸಲಾಗುತ್ತದೆ. ಸಂಕ್ರಾಂತಿಗೆ ಸಂಬಂಧಪಟ್ಟ ಆಚರಣೆಗಳಲ್ಲಿ ಮುಖ್ಯವಾಗಿ ಕಂಡುಬರುವುದು ಎಳ್ಳು ಬೆಲ್ಲ. ಮನೆಯಲ್ಲಿ ಎಳ್ಳು ಬೆಲ್ಲವನ್ನು ತಯಾರಿಸಿ ಸುತ್ತಲಿನ ಮನೆಗಳಿಗೆ ಎಳ್ಳು ಹಂಚುವುದು ಸಂಕ್ರಾಂತಿಯ ಸಂಪ್ರದಾಯ. ಎಳ್ಳಿನ ಜೊತೆಗೆ ಸಕ್ಕರೆ ಅಚ್ಚುಗಳು, ಹಣ್ಣು ಮತ್ತು ಕಬ್ಬಿನ ತುಂಡುಗಳನ್ನು ಸಹ ಬೀರುವುದುಂಟು. ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸಿದ ಬೆಲ್ಲ, ಒಣ ಕೊಬ್ಬರಿ, ಹುರಿಗಡಲೆ, ಸಿಪ್ಪೆ ತೆಗೆದ ಕಡಲೆಕಾಯಿ ಬೀಜ ಹಾಗೂ ಹುರಿದು ಬಿಳಿ ಎಳ್ಳನ್ನು ಸೇರಿಸಿ ಎಳ್ಳು ಬೆಲ್ಲ ತಯಾರಿಸಲಾಗುತ್ತದೆ. ನಗರದ ಸಿದ್ದೇಶ್ವರ ದೇವಸ್ಥಾನವನ್ನು ಹಲವಾರು ಆಕರ್ಷಕ ಹೂಗಳಿಂದ ಅಲಂಕರಿಸಲಾಗಿದ್ದು, ದೇವಸ್ಥಾನಕ್ಕೆ ಹಲವಾರು ಭಕ್ತರು ಸಜ್ಜಿಗೆ ರೊಟ್ಟಿ, ಬೋಗಿ ಪಲ್ಲೆ ಹಾಗೂ ಶೇಂಗಾ ಹೋಳಿಗೆಗಳನ್ನು ನೈವೇದ್ಯವನ್ನಾಗಿ ತಂದಿದ್ದರು. ಸಂಕ್ರಾಂತಿ ಹಬ್ಬದಲ್ಲಿ ಬೋಗಿ ಹಬ್ಬ ಮೊದಲನೆಯ ದಿನ. ಬೋಗಿ ಹಬ್ಬಕ್ಕೆ ಸಜ್ಜಿಗೆ ರೊಟ್ಟಿ, ಬೋಗಿ ಪಲ್ಲೆ ಹಾಗೂ ಶೇಂಗಾ ಹೋಳಿಗೆ ವಿಶೇಷವಾಗಿ ಮಾಡಿ ತಿನ್ನುವುದು ಸಂಪ್ರದಾಯವಾಗಿದೆ.
ವಾಲ್ಮೀಕಿ ಸಮಾಜಕ್ಕೆ ಶೇಕಡಾ 7.5 ಮೀಸಲಾತಿಯನ್ನು ಹೆಚ್ಚಿಸುವ ಕುರಿತು ಹಾಗೂ ಪ್ರತ್ಯೇಕ ಸಚಿವಾಲಯ ನಕಲಿ ಜಾತಿ ಪ್ರಮಾಣ ಪತ್ರ ವಾಲ್ಮೀಕಿ ಜನಾಂಗದ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಯುವ ಕುರಿತು ಅಖಿಲ ಭಾರತ ವಾಲ್ಮೀಕಿ ಸಮಾಜ ಸೇವಾ ಸಂಘದವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುತ್ತಿದ್ದು ಹಾಗೂ ಶ್ರೀ ವಾಲ್ಮೀಕಿ ಸಮುದಾಯದ ಜನಾಂಗದ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತಡೆಗಟ್ಟಬೇಕು. ರಾಜ್ಯ ಸರ್ಕಾರವು ಶೇಕಡಾ 7.7 ಮೀಸಲಾತಿಯನ್ನು ನೀಡದೆ ಮಲತಾಯಿ ಧೋರಣೆ ತೋರಿಸುತ್ತಾ ಕೇವಲ ಶೇಕಡಾ 3 ಮೀಸಲಾತಿಯನ್ನು ನೀಡುತ್ತಿದೆ. ಜಿಲ್ಲೆಯಲ್ಲಿ ವಾಲ್ಮೀಕಿ ನಿಗಮವನ್ನು ಸ್ಥಾಪಿಸಬೇಕು ಹಾಗೂ ಜಿಲ್ಲೆಯಲ್ಲಿ ವಾಲ್ಮೀಕಿ ವೃತ್ತ ಸ್ಥಾಪಿಸಲು ಅನುಮತಿ ನೀಡಬೇಕೆಂದು ಅಖಿಲ ಭಾರತ ವಾಲ್ಮೀಕಿ ಸಮಾಜ ಸೇವಾ ಸಂಘದವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. SC ST ಮಂದಿ ಗತಿ ಏನದೊಂದು ಅಟ್ ಲೆಕ್ಕ ಹಾಕುದು ಅಂತ ಖಬರಿಗೇಡಿ ಇವತ್ತ MLAಗಳದಾರೆ. ಇವತ್ತಿನ ದಿವಸ ಈ ಮುಂದೆ ಬರುವ ಚುನಾವಣೆ ಒಳಗ ಇವತ್ತು ಬುದ್ಧಿ ಕಲಿಸಬೇಕಾಗ್ಯದ. ಕರ್ನಾಟಕದಲ್ಲಿ 75-80 ಲಕ್ಷ ಜನಸಂಖ್ಯೆ ಇದೆ. ಆ ಜನಸಂಖ್ಯೆ ಅನುಗುಣವಾಗಿ ನಮಗೆ 7% ಅಥವಾ 8%. ಅದರಲ್ಲಿ ಕೇಂದ್ರ ಸರ್ಕಾರ ನಮಗೆ 7% ಅದೇ ತನ್ನಾಗಿ ರಾಜ್ಯ ಸರ್ಕಾರ ನಮಗೆ 3% ಇರ್ತಕ್ಕಂಥ ಜನಸಂಖ್ಯೆ ಅನುಗುಣವಾಗಿ 7% ಕೊಡಬೇಕಂತಕ್ಕಂಥದ್ದು ನಮ್ಮ ಹಕ್ಕು ಬಾಧ್ಯತೆಯ ಒಂದು ನಿಜವಾದ ಹಕ್ಕು ಅಂತ ಕೂಡ ಈ ಸಂದರ್ಭದಲ್ಲಿ ತುಂಬಾ ನಾವು 6 ಜಿಲ್ಲೆಗಳನ್ನ ಅಷ್ಟೇ ಎಲ್ಲ ಇಡೀ ಕರ್ನಾಟಕ ರಾಜ್ಯದೊಳಗೊಂಡು ಕಲಬುರಗಿಯಲ್ಲಿ ಬೃಹತ್ತವಾಗಿರ್ತಕ್ಕಂಥ ಒಂದು ಸಮಾವೇಶ ಮಾಡಿದ್ವಿ. ಆ ಉದ್ದೇಶಕ್ಕೋಸ್ಕರ ಇವತ್ತು ಆ ಮಾತನ್ನು ಕೂಡ ಇಲ್ಲಿ ಒಂದು ಪಟ್ಟಿ ಜಾತಿ ಪ್ರಮಾಣ ನಿಗ್ರಹಿಸತಕ್ಕಂಥ ಕೆಲಸ ಸರ್ಕಾರ ಹಾಗೂ SC ST ಸರ್ಕಾರಿ ನೌಕರರ ಮುಂಬಡ್ತಿ ಸುಮ್ಮನೆ ಹಿಂಬಡ್ತಿ ಮಾಡಿಬಿಟ್ಟು ಅದನ್ನ ಪೇಚ್ಗೊಳಿಸಿರ್ತಕ್ಕಂಥ ಈ ಸರ್ಕಾರ ಅದನ್ನು ಆದಷ್ಟು ಬೇಗ ಸುಬುದ್ಧಿವಾದಿಗೊಳಿಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ರಾಷ್ಟ್ರಪತಿಗಳು ಇವತ್ತು ಆ ಒಂದು ಕಾನೂನಾತ್ಮಕ ಚಟುವಟಿಕೆಯನ್ನು ಯಥಾಸ್ಥಿತಿಗೆ ರಾಜ್ಯ ಸರ್ಕಾರ ತರಬೇಕಂತಕ್ಕಂಥದ್ದು ಶ್ರೀರಾಮ ಪುರುಷೋತ್ತಮ ಏನು ಬೃಹತ್ವಾಗಿರ್ತಕ್ಕಂಥ ದೇವಾಲಯ ನಿರ್ಮಾಣವಾಗಿದೆಯೋ ಅಂತ ರಾಮ ಪುರುಷೋತ್ತಮನ ಒಂದು ಶ್ರೀರಾಮ ಪುರುಷೋತ್ತಮನ ರಾಮಧಾರಕ ಮಂತ್ರವನ್ನ ಜಗತ್ತಿಗಷ್ಟೇ ಎಲ್ಲ ಲೋಕಗಳಿಗೆ ಆ ಮಂತ್ರವನ್ನ ರಾಮಾಯಣ ಕೊಟ್ಟಿರ್ತಕ್ಕಂಥ ಧೀಮಂತರಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಯ ದೇವಸ್ಥಾನ ಮೊದಲೇದಾಗಿ ಅಯೋಧ್ಯೆಯಲ್ಲಿ ಆಗಬೇಕು ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲ ಜನಾಂಗದ ನಮ್ಮೆಲ್ಲರ ಒಂದು ಏಕೈಕ ಅದು ತುಂಬಾ ಒಂದು ದೊಡ್ಡ ಬೇಡಿಕೆಯಾಗಿದೆ. ಆ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ನಮಗೆ ಬೇಡಿಕೆ ಈಡೇರಿಸಿಕೊಡ್ಬೇಕಂತಕ್ಕಂಥದ್ದು ಕೂಡ ಈ ಮನವಿಯಲ್ಲಿ ನಾನು ತಿಳಿಸಿಕೊಳ್ಳಲು ಇಷ್ಟಪಡ್ತೀನಿ. 7% ಮೀಸಲಾತಿ ಕೊಡೋದು ಬಿಟ್ಟು 3% ಕೊಟ್ಟು ನಾವು ಅನ್ಯಾಯ ಮಾಡತ್ತದ. ಕೇಂದ್ರ ಸರ್ಕಾರ ಏನಾಗಿದೆ 7% ಮೀಸಲಾತಿ ಕೊಡ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಮಾತ್ರ 7% ಮೀಸಲಾತಿ ಕೊಟ್ಟಾರೆ 3% ಕೊಟ್ಟು ನಮಗೆ ಅನ್ಯಾಯ ಮಾಡಿ ನಮ್ಮನ್ನ ಹಿಂದುಳಿದ ಕಾರಣ ಆಗ್ತದ. ದಯವಿಟ್ಟು ರಾಜ್ಯ ಸರ್ಕಾರ 7% ಮೀಸಲಾತಿ ಕೊಡಬೇಕು. ಮತ್ತೆ ಪ್ರತ್ಯೇಕ ಸಚಿವಾಲಯವನ್ನು ನಮ್ಮ ಸಮಾಜಕ್ಕೆ ನಿರ್ಮಾಣ ಮಾಡಬೇಕು ರಾಜ್ಯದಾಗ. ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ST ನಿಗಮ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು. ನಮ್ಮ ಜನಾಂಗದವರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಎಲ್ಲ ಠಾಣೆಗಳಲ್ಲಿ ಫಿರ್ಯಾದಿಯನ್ನು ತೆಗೆದುಕೊಂಡು ಹೋದರೆ ಯಾರು ಫಿರ್ಯಾದಿ ತಗೋತಾ ಇಲ್ಲ. ಮೇಲ್ಜಾತಿಯವರ ಒಂದು ಅಂಶಕ್ಕೆ ಒಳಗಾಗಿ ರಾಜಕೀಯವಾಗಿ ನಮ್ಮನ್ನು ಅನ್ಯಾಯ ಮಾಡತ್ತಾರ. ಅದಕ್ಕೆ ನಮ್ಮ ಜಾತಿಯವ್ರಿಗೆ ಎಲ್ಲೇ ಅನ್ಯಾಯ ಆದಾರ ದೌರ್ಜನ್ಯ ಆದಾರ ತಕ್ಷಣ ಕ್ರಮ ತಗೊಂಡು ಫಿರ್ಯಾದಿ ದಾಖಲಿಸಿ ಮಾಡ್ಕೋಬೇಕು. ಒಂದು ವೇಳೆ ನ್ಯಾಯ ದೊರಕಿಸಿಕೊಡ್ಲಿಲ್ಲ ಅಂದ್ರೆ ನಮ್ಮ ಪೂಜ್ಯರ ಮುಖೇನ ಬಸವ ಕಲ್ಯಾಣದಿಂದ ಬೆಂಗಳೂರು ವಿಧಾನಸೌಧವರೆಗೆ ಹೋಗಿ ಆಮರಣ ಆದಂತಹ ಉಪವಾಸವನ್ನು ಕೈಗೊಳ್ತೇವೆ. ಅದಕ್ಕೆ ಮುಂದೆ ಆಗುವಂತ ಯಾವುದೇ ಅನಾಹುತಕ್ಕೆ ಸರ್ಕಾರವೇ ಕಾರಣ ಆಕ್ಕದಂತೇಳಿ ನಾವು ಇಲ್ಲಿ ಸರ್ಕಾರ ಹೇಳ ಬಯಸ್ತಿದ್ದೇವೆ. ರಾಮನ ಮಂದಿರ ಅಷ್ಟೇ ಕಟ್ತಂತ ಹೇಳ್ತಾರ. ಯಾಕಂದ್ರೆ ಮೂಲ ಪುರುಷ ವಾಲ್ಮೀಕಿ ಎಂದು ಕಟ್ಲಾಕ ಅವ್ರು ಹಿಂದೆ ಹಾಕ್ತಾರೆ. ಯಾಕಂದ್ರೆ ಇವಾಗ ಕೀಳಿ ಜಾತಿ ಅವದಾನ ಇವ್ನ ಮಂದಿರ ಯಾಕೆ ಕಟ್ಟಬೇಕು? ನಾವು ಬರೇ ವಾಲ್ಮೀಕಿ ಇವನ್ನ ರಾಮನ ಅಡ್ಡೆ ಕಟ್ತಾರ. ಅದಕ್ಕೆ ನಮ್ಮದಾದ ರಾಮನ ಮೂರ್ತಿ ಕಟ್ಟುವ ಪೂರ್ವದಲ್ಲಿ ವಾಲ್ಮೀಕಿ ಮಂದಿರ ಕಟ್ಟಿದ ನಂತರ ರಾಮ ಮಂದಿರ ಕಟ್ಟಬೇಕಂತೇಳಿ ನಮ್ಮದು ನಮ್ಮ ಇಡೀ ದೇಶದ ಜನರ ಒತ್ತಾಯ ಇದೆ. ಅದಕ್ಕೆ ರಾಮ ಮಂದಿರ ಕಟ್ಟುವ ಪೂರ್ವದಲ್ಲಿ ವಾಲ್ಮೀಕಿ ಮಂದಿರ ಕಟ್ಟಬೇಕು ಅಂತ ಹೇಳಿ ನಾವು ಎರಡೂ ಕಟ್ಲಿ. ಅದಕ್ಕೆ ನಮಗೆ ವಿರೋಧ ಪೂರ್ವದಲ್ಲಿ ನಮ್ಮ ವಾಲ್ಮೀಕಿ ಮಂದಿರ ಕೊಡು. ಯಾಕಂದ್ರೆ ವಾಲ್ಮೀಕಿ ಇದ್ದಾಗನೇ ರಾಮ ಬಂದಾನ, ವಾಲ್ಮೀಕಿ ಇಲ್ಲ ರಾಮ ಬಂದಿಲ್ಲ. ಅದಕ್ಕಾಗಿ ವಾಲ್ಮೀಕಿ ಮಂದಿರ ಒಂದು ಕಟ್ಟಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ. ಒಂದ್ ವೇಳೆ ಕಟ್ಲಿಕ್ಕಂದ್ರೆ ನಾವು ದೇಶದಂತ ಹೋರಾಟ ಮಾಡ್ತೇವೆ ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ.
ವಿಜಯಪುರ ಜಿಲ್ಲಾ ಜನತಾದಳ ಪಕ್ಷದ ಮಹಿಳಾ ವಿಭಾಗಕ್ಕೆ ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಶ್ರೀಮತಿ ವಿದ್ಯಾ ಪಾಟೀಲ್ ಅವರನ್ನು ಆದೇಶದವರೆಗೆ ನೇಮಕ ಮಾಡಲಾಗಿದೆ. ವಿಜಯಪುರ ಜಿಲ್ಲಾ ಜನತಾದಳ ಪಕ್ಷದ ಮಹಿಳಾ ವಿಭಾಗಕ್ಕೆ ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಶ್ರೀಮತಿ ವಿದ್ಯಾ ಪಾಟೀಲ್ ಅವರನ್ನು ಆದೇಶದವರೆಗೆ ನೇಮಕ ಮಾಡಲಾಗಿದೆ. ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ವಿಶ್ವನಾಥ್ ಸರ್ ನಮ್ಮ ಮೇಡಮ್ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಜೆವಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ತರನಾಗಿ ಈ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಮೇಡಮ್ ಅವರು ಸಂಪೂರ್ಣವಾಗಿ ನೀಗಿಸಿಕೊಂಡು ಹೋಗ್ತಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರು ಖಾಲಿ ಇದ್ದ ಕಾರಣ ಮೇಡಮ್ ಅವರಿಗೆ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಾಗಿತ್ತು. ಈ ಗುರುತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡು ಪಕ್ಷದ ತತ್ವ ಹಾಗೂ ಸಿದ್ಧಾಂತಗಳಿಗೆ ಬದ್ದರಾಗಿ ವಿಜಯಪುರ ಜನತಾದಳ ಪಕ್ಷವನ್ನು ಹಾಗೂ ಮಹಿಳಾ ವಿಭಾಗವನ್ನು ಪರಿಣಾಮಕಾರಿಯಾಗಿ ಸಂಘಟಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗುತ್ತೇನೆ ಎಂದು ಹೇಳಿದರು. ಮಟ್ಟದಲ್ಲಿ ನಾನು ತರಬೇಕಂತ ನಾನು ಬಹಳ ಶ್ರಮದಿಂದ ಅವರಿಗೆ ನಾನು ಒಂದು ಹೆಸರನ್ನು ಮಾಡಿಕೊಡ್ಬೇಕು ಅಂತ ಬಹಳ ಒಂದು ಹವ್ಯಾಸ ಇಟ್ಕೊಂಡು ನಾನು ಬಂದಿದ್ದೀನಿ. ಅದೇ ರೀತಿ ನಾನು ನಡ್ಕೊಂಡು ಅವರಿಗೆ ಜೆಡಿಎಸ್ ಮತಕ್ಷೇತ್ರದ ಈ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರನ್ನು ನಾನು ತಂದುಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ವಿದ್ಯಾ ಪಾಟೀಲ್, ಜೆಡಿಎಸ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ, ವಿಜಯಪುರ. ಮುದ್ದೇಬಿಹಾಳ ತಾಲೂಕಾ ಮಹಿಳಾ ಮತ್ತು ಕಲ್ಯಾಣಾಧಿಕಾರಿ ಮತ್ತು ಅಂಗನವಾಡಿ ಕಾರ್ಯಕರ್ತೆ ನೀಲಮ್ಮ ಪಾಟೀಲ್ ಉರ್ಫ್ ಬೋರಾವತ್ ಇವರ ದೌರ್ಜನ್ಯವನ್ನು ತಡೆಯುವುದರ ಕುರಿತು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಮುದ್ದೇಬಿಹಾಳ ತಾಲೂಕಾ ಮಹಿಳಾ ಮತ್ತು ಕಲ್ಯಾಣಾಧಿಕಾರಿ ಅವರ ವರ್ಗಾವಣೆಯನ್ನು ರದ್ದು ಮಾಡಿ ಮುದ್ದೇಬಿಹಾಳದಲ್ಲಿ ಮುಂದುವರಿಸುವ ಮತ್ತು ಅಂಗನವಾಡಿ ಕಾರ್ಯಕರ್ತೆ ನೀಲಮ್ಮ ಪಾಟೀಲ್ ಉರ್ಫ್ ಬೋರಾವತ್ ಇವರ ದೌರ್ಜನ್ಯವನ್ನು ತಡೆಯುವುದರ ಕುರಿತು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಇದು ಹಿಡಿದಿಲ್ಲ ಯಾರ್ದಾದ್ರೂ ಇದು ಮಾಡ್ಬೇಕಂದ್ರ ಆಕಿಗೆ ಸಪೋರ್ಟ್ ಇಲ್ಲಾರ್ದ ಯಾವ ಮಹಿಳೆಯರು ಇಲ್ಲಿ ತನ ಹೋಗುದಿಲ್ಲ. ಪ್ರತಿ ಅಂಗನವಾಡಿಗೆ ವಿಸಿಟ್ ಕೊಡೋದು, ಯಾಕಂದ್ರೆ ಅದು ಅಧಿಕಾರಿ ವಿಸಿಟ್ ಕೊಡ್ಲಿ, ಅವ್ರು ಸಿಗ್ಬೇಡಿ. ನಾವು ಅಂಗನವಾಡಿಯವ್ರು ಪರವಾಗಿಲ್ಲ, ಅವ್ರು ಸರಿಯಾಗಿ ಡ್ಯೂಟಿ ಮಾಡಬೇಕು, ಸರಿಯಾಗಿ ಮಾಲ್ ವಿತರಣೆ ಮಾಡಬೇಕು, ಸರಿಯಾಗಿ ಮಕ್ಕಳಿಗೆ ಹಾಕ್ಬೇಕು ಅಂತ ಇದಕ್ಕೆ ನೀವು ವಿಸಿಟ್ ಮಾಡಿ ನಾವು ಆಡೋದಿಲ್ಲ. ಈಗ ಯಾರು ವಿಸಿಟ್ ಮಾಡಕ್ಕೆ ಮತ್ತೆ ಈಕಿ ಒಂದು ಅಂಗನವಾಡಿ ಕಾರ್ಯಕರ್ತ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಆಗಿ ಆದೇಶ ಆಗಿ ಬಂದಿದೆ, ಇವತ್ತಿನ ಬಂದಿದೆ. ನಾವು ಫೈಲ್ ಕಳಿಸಿವಿ, ಸಿಇಒ ಜಿಲ್ಲಾ ಪಂಚಾಯತಿ ಮತ್ತು ಡಿಸಿ ಅವರಿಗೆ ಕಳಿಸಿವಿ. ಅವರಿಂದ ಅನುಮೋದನೆ ಆಗಿ ಬಂದಂತ ಬಿಡುಗಡೆ ಮಾಡ್ತೀವಿ. ನಮ್ ಕೆಲಸ ಇಷ್ಟೇನೆ. ಇದನ್ನ ಆದೇಶ ರದ್ದು ಮಾಡೋದಾಗ್ಲಿ, ಅವ್ರನ್ನ ಅಲ್ಲೇ ಮುಂದುವರಿಸೋದಾಗ್ಲಿ ಅಧಿಕಾರ ನನಗೂ ಇಲ್ಲ. ಇಲ್ಲೇ ಜಿಲ್ಲಾ ಪಂಚಾಯತಿ ಸಿಇಒರ್ಗಾಗ್ಲಿ ಡಿಸಿ ಇಲ್ಲ. ದಯವಿಟ್ಟು ಅದಕ್ಕೆ ನಿಮ್ಮ ಮನವಿ ಕೊಡ್ರಿ, ನಾನು ಸರ್ಕಾರ ಕಳಿಸ್ತೀನಿ. ಇಲ್ಲ ಅವ್ರಿಗೆ ಅಧಿಕಾರ ಇಲ್ಲ ಮಾಡೋದು. ಅದಕ್ಕೆ ನಾವು ವಾರ್ನಿಂಗ್ ಕೊಟ್ಟಿವಿ ಈಗಾಗಲೇ ಲಿಖಿತವಾಗಿ. ಇನ್ನೊಂದು ವಾರ್ನಿಂಗ್ ಕಳಿಸ್ಕೊಡ್ತೀವಿ. ಮತ್ತೆ ಯಾವುದೇ ಕಾರಣಕ್ಕೂ ನೀವು ದಯವಿಟ್ಟು ಕಾರ್ಯಕರ್ತರು ದುಡ್ಡು ಬೇಡದಾಗ ಯಾವಾಗ ಏನಾದ್ರು ಸಂದರ್ಭದಲ್ಲಿ ಅವ್ರ ಕಡೆ ಕೊಟ್ರ ನೀವು ತಪ್ಪ ನಮ್ ಜವಾಬ್ದಾರಿ ಕೊಡಕ್ ಹೋಗ್ಬೇಡ. ಸಂಘಟನೆ ರಾಜ್ಯ ಉಪಾಧ್ಯಕ್ಷರಿ ಇವ್ರ ಪರವಾಗಿ ಬಂದ್ವಿ. ಯಾಕಂದ್ರೆ ಇವ್ರು ಮಹಿಳೆಯರಾದ್ರ ಮೊನ್ನೆನೆ ಇವ್ರು ಊರಲ್ಲಿ ಹಾಕೊಳಕ್ ಹೋಗ್ಯಾರ. ಅಂಗನವಾಡಿಯವ್ರು ಮುದ್ದೇಬೇಳೆ ತಾಲೂಕಾ ಅಧ್ಯಕ್ಷರಿ ಯಾಕ ಊರಲ್ಲಿ ಹಾಕೊಳಕ್ ಹೋಗ್ಯಾರ ಅನ್ಕಿಶನ್ ಅಂದ್ರ ಇವ್ರು ಇಡೀ ತಾಳಿಕೋಟೊಳಗ 450 ಜನರದು ಭಾಗ್ಯಲಕ್ಷ್ಮಿ ಅವ್ರು ಬಾಂಡ್ ಕೊಟ್ಟಾರಿ. ಆದ್ರ ಒಂದು ಆಫೀಸರ್ ಆ ನೀಲಮ್ಮ ಬೋರಾವತ್ ಅವ್ರ ಮಾತು ಕೇಳಿ ಇವ್ರು ಎಕ್ಸೆಪ್ಟ್ ಮಾಡ ಶಮೀಮ್ ಬಾನಿ ಕೊಡ್ತೇನೆ ಅನ್ಕಿಶನ್ ಅವ್ರ ಆಫೀಸರ್ ಏನಾದ್ರ ನಮ್ದು ಏನ್ ಮಾಡ್ಕೋತೀರಿ ಮಾಡ್ಕೋರಿ, ನೀವು ನಿಮ್ ಬಾಂಡೇ ನೀವು ಕೊಟ್ಟಿಲ್ಲ ಅನ್ಕಿಶನ್ ಸ್ಪಷ್ಟವಾಗಿ ಹಾರಿಸ್ತಾರ. ಅರ್ಜಿನೇ ಕೊಟ್ಟಿಲ್ಲ ಅಂತಾರ. ನಾವು ಅವ್ರಿಗೆ ಇವತ್ತಿನ ದಿವಸ ಪ್ರಶ್ನೆ ಕೇಳಬೇಕಾಗ್ತದ ಈ ಮಾಧ್ಯಮದ ಮುಖಾರ. ಯಾಕಂದ್ರೆ ಒಬ್ರ ಇಬ್ರು ಕೊಡ್ಲಾಕಿಲ್ಲ, ಇಡೀ ತಾಳಿಕೋಟಿಯವ್ರ ಜನತೆ ಅವ್ರ ಹೆಣ್ಣು ಎಲ್ಲಿ ಹುಟ್ಟಾರ ಅವ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟಿನ ಅವ್ರು ಇದ್ರ ಕಡೆ ಯಾಕೆ ಇಟ್ಕೋತಾರ, ಅವ್ರು ಕೊಟ್ಟಿದ್ರು ಕೊಟ್ಟಿಲ್ಲ ಅನ್ನೋದಕ್ಕೆ ಇವ್ರ ಹಿನ್ನೆಲೆ ಯಾರಾದಾರ ಅನ್ನೋದು ನಮ್ಗೆ ಸ್ಪಷ್ಟವಾದಂತ ಉತ್ತರ ಬೇಕು. ಇಲ್ಲಾಂದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು. ಮತ್ತೆ ನೀಲಮ್ಮ ಬೋರಾವತ್ ಒಂದು ಅಂಗನವಾಡಿ ಕಾರ್ಯಕರ್ತರ ಅತಿ ಬೇರೆ ಬೇರೆ ಇದಕ್ಕೆ ಹೋಗಿ ವಿಸಿಟ್ ಮಾಡುದು ಕಾರಣ ಏನ, ಯಾಕ ವಿಸಿಟ್ ಮಾಡ್ತಾರಂದ್ರ ಅವ್ರಿಗೆ ಸಪೋರ್ಟ್ ಅದ ಆಕಿ ನೀಲಮ್ಮ ಬೋರಾವತ್ಗ. ಅದರಿಂದ ಆಕಿನ ಒಂದು ಅಂಗನವಾಡಿ ಕಾರ್ಯಕರ್ತರ ಆದ್ರೂ ತಮ್ಮ ಅಂಗನವಾಡಿಗೆ ಆಕಿ 10 ವರ್ಷ ಕಳೆದ ಒಂದು 15 ವರ್ಷದಿಂದ ಆಕಿನ ಅಂಗನವಾಡಿಗೆ ಹೋಗಿಲ್ಲ. ಆಕಿನ ಅಂಗನವಾಡಿನೇ ಬಂದದ. ಇವ್ರು ಪೇಮೆಂಟ್ ಕೊಡ್ತಾರ, ಮಾಲ್ ಕೊಡ್ತಾರ, ಆಕಿನ ಮನೆಗೆ ಹೋಯ್ತಾರ. ಮತ್ತು ಪ್ರತಿಯೊಬ್ಬರ ಕಡೆಯಿಂದ 1,000, 2,000, 10,000 ತನ ಹಣಿ ವಸೂಲಿ ಮಾಡ್ತಾರ. ರಾಜ್ಯದ ಅಧ್ಯಕ್ಷನೂ ಹಾಕಿನಿ, ಜಿಲ್ಲಾ ಅಧ್ಯಕ್ಷನೂ ಹಾಕಿನಿ, ಊರ ಅಧ್ಯಕ್ಷನೂ ಹಾಕಿನಿ, ಊರ ಸಭೆ ಅಧ್ಯಕ್ಷನೂ ಹಾಕಿನಿ. ಎಲ್ಲ ಸಂಘಟನೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದಿನಾಂಕ 21/2019 ಮೊಟ್ಟ ಮೊದಲನೆಯ ಬಾರಿ ಗೋಲ್ಡ್ ಗುಂಬಜ್ ಕ್ಲಾಸಿಕ್ 2019 ಎಂಬ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್. ಸುಳ್ಳು ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಉಪ ಸಮಾಜವು ತೀವ್ರವಾಗಿ ಖಂಡಿಸಿ ಜಿಲ್ಲಾಧಿಕಾರಿಗೆ ಮನವಿ.
ಉಂಡೆ ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ. ನಗರದ ಸಿದ್ದೇಶ್ವರ ದೇವಸ್ಥಾನವನ್ನು ಹಲವಾರು ಆಕರ್ಷಕ ಹೂಗಳಿಂದ ಅಲಂಕಾರ. ವಾಲ್ಮೀಕಿ ಸಮಾಜಕ್ಕೆ ಶೇಕಡಾ 7.5% ಮೀಸಲಾತಿಯನ್ನು ಹೆಚ್ಚಿಸುವ ಕುರಿತು ಅಖಿಲ ಭಾರತ ವಾಲ್ಮೀಕಿ ಸಮಾಜ ಸೇವಾ ಸಂಘದವರಿಂದ ಜಿಲ್ಲಾಧಿಕಾರಿಗೆ ಮನವಿ. ವಿಜಯಪುರ ಜಿಲ್ಲಾ ಜನತಾದಳ ಪಕ್ಷದ ಮಹಿಳಾ ವಿಭಾಗಕ್ಕೆ ಅಧ್ಯಕ್ಷರನ್ನಾಗಿ ಶ್ರೀಮತಿ ವಿದ್ಯಾ ಪಾಟೀಲ್ ಆಯ್ಕೆ. ಅಂಗನವಾಡಿ ಕಾರ್ಯಕರ್ತೆ ನೀಲಮ್ಮ ಪಾಟೀಲ್ ಬೋರಾವತಿಗಳ ದೌರ್ಜನ್ಯವನ್ನು ತಡೆಯುವುದರ ಕುರಿತು ರಾಜ್ಯ ಅಂಗನವಾಡಿ ನೌಕರರ ಸಂಘದವರು ಜಿಲ್ಲಾಧಿಕಾರಿಗೆ ಮನವಿ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕೆಟಿವಿ ನ್ಯೂಸ್, ಸುದ್ದಿ ನೇರ ನಿರಂತರ.